ಹಾಯ್ ಹಲೋ ನಮಸ್ಕಾರ ಶುಭೋದಯ ಶುಭ ದಿನ ಮತ್ತು ಎಸ್ ಪಿ ಸೂರ್ಯಂ ಲೈವ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತು ಧ್ಯಾನವನ್ನು ಕಲಿಯೋಣ ಸ್ನೇಹಿತರೆ. ಧ್ಯಾನದಲ್ಲಿ ಇವತ್ತು ನಾನು ನಿಮಗೆ ಚಿನ್ನ ಮುದ್ರಾ ಚಿನ್ಮಯ ಮುದ್ರಾ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದಕ್ಕಿಂತ ಮುಂಚೆ ನಾನು ನಿಮಗೆ ಪ್ರತಿ ವಿಡಿಯೋದಲ್ಲಿ ಹೇಳುವ ಹಾಗೆ ಈಗ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ನೀವು ಇದನ್ನು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಧ್ಯಾನವನ್ನು ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡು ನಾನು ಭಾವಿಸ್ತೀನಿ ಸ್ನೇಹಿತರೆ. ನೀವು ಮಾಡಿ, ಮೊದಲು ನೀವು ಮಾಡಿ, ನೀವು ಚೆನ್ನಾಗಿ ಕಲ್ತ್ಕೊಳ್ಳಿ ಮತ್ತು ನಿಮ್ಮ ಮನೆಯಲ್ಲಿ ಕುಟುಂಬಸ್ಥರಿಗೆಲ್ಲರಿಗೂ ನೀವು ಧ್ಯಾನವನ್ನು ಮಾಡಿ ಸ್ನೇಹಿತರೆ. ಯಾಕೆಂತಂದರೆ ಈ ಧ್ಯಾನ ನಾವು ಇವತ್ತಿಂದನೇ ಶುರು ಮಾಡಿದ್ರೆ ನಮ್ಮ ಆರೋಗ್ಯ ಒಳ್ಳೆಯದಾಗಿರುತ್ತೆ. ಯಾಕೆಂದರೆ ಆರೋಗ್ಯ ಕೆಟ್ಟೋದ ಮೇಲೆ ನಾವು ಧ್ಯಾನವನ್ನು ಮಾಡೋದು ಬೇಡ. ನಾವು ಇವತ್ತಿಂದನೇ ಶುರು ಮಾಡೋಣ. ಇವತ್ತಿಂದನೇ ಮಾಡಿಬಿಟ್ಟು ಆರೋಗ್ಯವಾಗಿ ಇರೋಣ ಸ್ನೇಹಿತರೆ. ಆಮೇಲೆ ಇದು ಪ್ರತಿಯೊಬ್ಬರು ಮಾಡ್ಬೋದು ಸ್ನೇಹಿತರೆ. ನೀವು 1ನೇ ಕ್ಲಾಸ್ ಹೋಗೋ ಸ್ಕೂಲ್ ಹುಡುಗದಿಂದ ಹಿಡಿದು ವಯಸ್ಸಾದವರಿಗೆ ಎಲ್ಲರೂ ಮಾಡ್ಬೋದು ಸ್ನೇಹಿತರೆ. ಅದಾಗಿ ಆಮೇಲೆ ಕೆಲವೊಂದು ನಾನು ಹೇಳೋ ಧ್ಯಾನದಲ್ಲಿ ಈಗೇನು ನಾವು ಪ್ರಾಣಾಯಾಮ ಮಾಡ್ತೀವಲ್ಲ ಸ್ನೇಹಿತರೆ, ಪ್ರಾಣಾಯಾಮ ಬಂದ್ಬಿಟ್ಟು ಏನು ಓಂಕಾರ ಭ್ರಮರಿ ರಿಲ್ಯಾಕ್ಸೇಷನ್, ಇದು ನಾವು ಪ್ರತಿಯೊಬ್ಬರು ಮಾಡ್ಬೋದು. ಇದಕ್ಕೆ ವಯಸ್ಸು ಲಿಮಿಟ್ ಇಲ್ಲ. ಆಮೇಲೆ ಇದು ಧ್ಯಾನ ಆಯಿತು. ಧ್ಯಾನದ ನಂತರ ನಾವು ಪ್ರಾಣಾಯಾಮ ಮಾಡ್ತೀವಲ್ಲ, ನಾವು ಪ್ರಾಣಾಯಾಮ ಮಾಡ್ಬೇಕಂತಂದರೆ ಇದರಲ್ಲಿ ಬಂದ್ಬಿಟ್ಟು ಮುಖ್ಯವಾಗಿ ಬಿ ಪಿ ಹೆಚ್ಚು ಕಡಿಮೆ ಇರೋರು, ಬಿ ಪಿ ಶುಗರ್ ಸ್ವಲ್ಪ ಹೆಚ್ಚು ಕಡಿಮೆ ಇರೋರು ಮತ್ತು ಏನು ಗರ್ಭಧಾರಣೆ ಇರೋರು, ಇವ್ರುಗಳು ಮಾತ್ರ ಡಾಕ್ಟರ್ಗಳನ್ನು ಕೇಳಿಬಿಟ್ಟು ಈ ಪ್ರಾಣಾಯಾಮ ಮಾಡ್ಬೋದಾ ಇಲ್ಲ ಅಂತ ನೀವು ಡಾಕ್ಟರ್ ಸಲಹೆಯ ಮೇರೆಗೆ ನೀವು ಮಾಡ್ಬೋದು ಸ್ನೇಹಿತರೆ. ಇದು ಬಂದ್ಬಿಟ್ಟು ನಿಮಗೆ ಭಸ್ತ್ರಿಕಾ ಮುದ್ರ, ಇದು ಪ್ರಾಣಾಯಾಮದಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮ ಸ್ನೇಹಿತರೆ. ಭಸ್ತ್ರಿಕಾ ಪ್ರಾಣಾಯಾಮ ಮತ್ತು ನಾನು ಬೇಸಿಗೆ ಕಾಲದಲ್ಲಿ ಮಾಡತಕ್ಕಂಥ ಪ್ರಾಣಾಯಾಮ ಹೇಳಿದ್ರೆ ಭಸ್ತ್ರಿಕಾ, ಆಮೇಲೆ ನಾಸಿಕಾ ಪ್ರಾಣಾಯಾಮಗಳು ಸ್ನೇಹಿತರೆ. ಇವುಗಳನ್ನು ಈಗ ಪ್ರೆಸೆಂಟ್ ಬಿ ಪಿ ಶುಗರ್ ಇರೋರು ಮತ್ತು ಗರ್ಭಧಾರಣೆ ಇರೋರು ನೀವು ನಿಮ್ಮ ಡಾಕ್ಟರ್ಗಳನ್ನು ಕೇಳಿ ಅವರ ಸಲಹೆಯ ಮೇರೆಗೆ ಮಾಡ್ಬೋದು ಸ್ನೇಹಿತರೆ. ಆಮೇಲೆ ಮಿಕ್ಕಿದ್ದು ಎಲ್ಲ ಪ್ರಾಣಾಯಾಮಗಳು ಎಲ್ಲರೂ ಮಾಡ್ಬೋದು, ಯಾರಿಗೇನು ತೊಂದರೆ ಆಗಲ್ಲ ಸ್ನೇಹಿತರೆ. ಇದು ಇವತ್ತಿನ ಸಂಚಿಕೆಯಲ್ಲಿ ಇದು ಬಹಳ ಮುಖ್ಯವಾಗುತ್ತೆ ಅಂತ ಹೇಳ್ಬಿಟ್ಟು ಇದು ನಾನು ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದೀನಿ. ಅದೇ ಥರ ಸ್ನೇಹಿತರೆ, ಈ ಥರ ಈ ಒಂದು 2 ಮಾತ್ರ ನಾವು ಡಾಕ್ಟರ್ ಸಹಾಯಕರಿಂದ ಅವರ ಮೇರೆಗೆ ಮಾಡ್ಬೋದು. ಇನ್ನೊಂದು, ಈಗ ಪ್ರತಿನಿತ್ಯ ನಾನು ಯಾಕೆ ಮಾಡ್ಬೇಕಂತ ಹೇಳಿದ್ರೆ ಇದೇ ಕಾರಣಕ್ಕೆ ಸ್ನೇಹಿತರೆ. ಯಾಕಂತಂದರೆ ರೋಗ ರುಜುಗಳು ನಮ್ಮ ದೇಹಕ್ಕೆ ಸೇರ್ಕೊಂಡಿರೋ ಅಂತರ ಮಾಡೋಕ್ಕಿಂತ ಪ್ರತಿನಿತ್ಯ ನಾವೀಗ ಎಲ್ಲರೂ ಧ್ಯಾನವನ್ನು, ಯೋಗವನ್ನು, ವ್ಯಾಯಾಮವನ್ನು ನಿಮಗೆ ಎಷ್ಟಾಗುತ್ತೋ ಅಷ್ಟು ಅನುಕೂಲ ಮಾಡಿಕೊಂಡು ಅರ್ಧ ತಾಸು 1 ತಾಸು ಇದಕ್ಕೆ ಪ್ರತಿನಿತ್ಯ ಬೆಳಿಗ್ಗೆನೇ ಮಾಡಬೇಕು ಸ್ನೇಹಿತರೆ. ಬೆಳಿಗ್ಗೆ ಮಾಡೋದ್ರಿಂದ ಸೂರ್ಯಾಸ್ತಮ ಆಗುತ್ತಲ್ಲ, ಸೂರ್ಯ ಯಾವಾಗ ನಮಗೆ ಬೆಳಿಗ್ಗೆ ಸೂರ್ಯ ಅಸ್ತಮ ಆಗುತ್ತೆ ಆವಾಗ ನಾವು ಅದನ್ನು ಒಂದು ಅರ್ಧ ತಾಸು ಮುಂಚೆ ಇಲ್ಲ ಒಂದು ಅರ್ಧ ತಾಸು ಸೂರ್ಯ ಹುಟ್ಟಿದ ಮೇಲೆ ನಾವು ಇದನ್ನು ಮಾಡಿದ್ರೆ ಸ್ನೇಹಿತರೆ, ಆವಾಗ ನಮ್ಮ ಬಾಡಿ ಅಬ್ಸರ್ವ್ ಮಾಡ್ಕೊಳುತ್ತೆ ಸ್ನೇಹಿತರೆ. ಯಾಕಂದರೆ ಸಾಯಂಕಾಲ ಟೈಮು ನೀವು ಮಾಡ್ಬೋದು. ಸಾಯಂಕಾಲ ಟೈಮ್ ಬಂದ್ಬಿಟ್ಟು ನೀವು ವಾಕಿಂಗನ್ನು ಮಾಡಿ, ವಾಕಿಂಗು ಮತ್ತು ವ್ಯಾಯಾಮಗಳು ಮಾಡಿ. ನಿಮಗೆ ಯಾವ ಥರ ಎಕ್ಸಸೈಸ್ಗಳು ಬರ್ತೋ ಆ ಥರ ನಿಮಗೆಲ್ಲ ದೇಹಗಳಿಗೆ ಆಗೋತಕ್ಕಂಥ ಎಕ್ಸಸೈಸ್ಗಳನ್ನು ನೀವು ಸಂಜೆ ಹೊತ್ತಲ್ಲಿ ಮಾಡಿ. ಬೆಳಿಗ್ಗೆ ಮಾತ್ರ ನೀವು ಧ್ಯಾನವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಬೆಳಿಗ್ಗೆ ಧ್ಯಾನ ಮಾಡೋದ್ರಿಂದ ತುಂಬ ಉತ್ತಮಕಾರಿ, ನಮ್ಮ ಆರೋಗ್ಯ ಅದನ್ನು ನೀಟಾಗಿ ರಿಸೀವ್ ಮಾಡ್ಕೊಳುತ್ತೆ ಸ್ನೇಹಿತರೆ. ನಾವು ಆವಾಗ ಪ್ರತಿದಿನ ಅವತ್ತು ಪೂರ್ತಿ ಚೈತನ್ಯವಾಗಿರ್ಬೋದು, ಖುಷಿಯಾಗಿ ಸಂತೋಷವಾಗಿ ನಮ್ಮ ಕೆಲಸಗಳನ್ನು ಮಾಡ್ಕೋಬೋದು. ಪ್ರತಿಯೊಬ್ಬರು ಸ್ನೇಹಿತರೆ, ಓದೋರು, ಆಮೇಲೆ ಕೆಲಸ ಮಾಡೋರು, ಮನೇಲಿರೋ ಪ್ರತಿಯೊಬ್ಬರು ಎಲ್ಲರೂ ನಾವು ಮಾಡಬೇಕು ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತು ನಾವು ಧ್ಯಾನವನ್ನು ಮಾಡೋಕ್ಕೆ ಮುಂಚೆ ನಿಮಗೆ ನಾನು ಇವತ್ತು ತಿಳಿಸ್ಕೊಟ್ಟಿದ್ದೀನಿ. ಹಾಗೂ ಇನ್ನೊಂದು ಏನಪ್ಪ ಅಂತಂದರೆ ಸ್ನೇಹಿತರೆ, ಈಗ ನಾನು ಹಾಕೋ ವಿಡಿಯೋಗಳಿಗೂ ಭಾಳಷ್ಟು ಜನ ಈಗ ನೋಡ್ತಾ ಇದ್ದೀರಾ.
ಇದು ನೋಡೋದೊಂದೇ ಅಲ್ಲ ಸ್ನೇಹಿತರೆ, ನಿಮ್ಮದಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊತೀನಿ, ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ಮಾಡಿ. ಇದು ಪ್ರೊಫೆಷ್ನಲ್ ಆಗಿ ಇರುತ್ತೆ ಸ್ನೇಹಿತರೆ. ಯಾಕೆಂತಂದರೆ ಇದು ನೀವು ಮಾಡೋದ್ರಿಂದ ನಿಮ್ಮ ಕೆಲಸಗಳು ನಮ್ಮ ಮೆದುಳು ಹೇಗೆ ಕೆಲಸ ಮಾಡುತ್ತಂದ್ರೆ ಸ್ನೇಹಿತರೆ, ಯಾವುದೇ ನಿಮಗೆ ಕೆಟ್ಟ ಕೆಲಸಗಳು ಮಾಡೋಕ್ಕೆ ಯೋಚನೆ ಬಿಡಲ್ಲ. ನೀವು ಮಾಡೋ ಕೆಲಸದಲ್ಲಿ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಬೇಕನ್ನೋದು ನಮ್ಮ ಬುದ್ಧಿನೇ ನಮಗೆ ಹೇಳ್ಕೊಡುತ್ತೆ ಸ್ನೇಹಿತರೆ. ಅದರಿಂದ ನಮ್ಮ ಬುದ್ಧಿ ಶಕ್ತಿಯನ್ನು ನಾವು ನೀಟಾಗಿ ಆರೋಗ್ಯವಾಗಿ ಇಟ್ಕೋಬೇಕಿತ್ತು ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ಧ್ಯಾನವನ್ನು ಮಾಡಿ ಎಲ್ಲ ಕೆಲಸಗಳು ಒಳ್ಳೆಯದಾಗಲಿ ಅಂತ ಬಿಟ್ಟು ಹೇಳ್ತಾ, ಬನ್ನಿ ಸ್ನೇಹಿತರೆ ಇವತ್ತಿನ ಧ್ಯಾನದಲ್ಲಿ ನಾವು ಪ್ರಾರ್ಥನೆಯನ್ನು ಶುರು ಮಾಡೋಣ ಸ್ನೇಹಿತರೆ. ನಿಮಗೆ ಯಾವ ಥರ ಅನಿಸುತ್ತೆ ಆ ಥರ ಮೊದಲು ಧ್ಯಾನ ಮಾಡ್ಬೇಕಂತಂದರೆ, ನಿಮ್ಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ ಆ ಥರ ನೀವು ಕುಳಿತುಕೊಳ್ಳಿ ಸ್ನೇಹಿತರೆ. ನಾನಂತೂ ನೋಡಿ ಈ ಥರ ಕುಳಿತುಕೊಳ್ತೀನಿ, ಇದು ನನಗೆ ಆರಾಮದಾಯಕ ಅನಿಸುತ್ತೆ. ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಕೂತ್ಕೊಳ್ಳಿ. ಆಮೇಲೆ ಕಾಲು ಆಗಲ್ಲ, ನನಗೆ ಪೂರ್ತಿ ಈ ಥರ ಮಂಡಿ ಊರಿ ಈ ಥರ ಚಕಮಕಿ ಹಾಕ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅನ್ನೋರು, ಏನೋ ಕಾಲು ತೊಂದರೆಗಳು ಮತ್ತೊಂದು ಆ ಥರ ಏನಾದರೂ ಸಮಸ್ಯೆಗಳು ಇದೆ ಅಂತಂದರೆ ಸ್ನೇಹಿತರೆ, ನೀವು ಬಂದ್ಬಿಟ್ಟು ಆ ಚೇರ್ ಮೇಲೆ ಕೂತ್ಕೊಳ್ಳಿ. ಆದಷ್ಟು ನಿಮಗೆ ಯಾಕೆಂದರೆ ಕಾಲು ಪೂರ್ತಿ ಮಡ್ಚೋಕ್ಕಾಗಲ್ಲ ಅಂತಂದರೆ ಸ್ನೇಹಿತರೆ, ನೀವು ಆರಾಮಾಗಿ ಚೇರ್ ಮೇಲೆ ಕೂತ್ಕೊಳ್ಳಿ. ಚೇರ್ ಮೇಲೆ ಕೂತ್ಕೊಂಡು ಸೊಂಟವನ್ನು ನೇರವಾಗಿ ಮಾಡ್ಕೋಬೇಕು. ಚೇರ್ ಮೇಲೆ ಕೂತ್ಕೊಂಡು ನೀವು ಸೊಂಟ ಬಗ್ಗಿಸ್ಬಾರ್ದು, ಸೊಂಟವನ್ನು ನೇರವಾಗಿ ಮಾಡ್ಕೋಬೇಕು. ಅದು ನಿಮಗೆ ಚೇರ್ ಮೇಲೆ ಕೂತ್ಕೊಂಡು ಆರಾಮಾಗಿ, ಯಾರಿಗೆ ಕಂಫರ್ಟ್ ಆಗಲ್ಲ ಅವರು ಚೇರ್ ಮೇಲೆ ಕೂತ್ಕೊಂಡು ಆರಾಮಾಗಿ ಸೊಂಟವನ್ನು ನೇರವಾಗಿ ಇಟ್ಕೊಂಡು, ಇಲ್ಲ ಸೊಂಟ ನೇರವಾಗಿ ಮಾಡ್ಕೊಂಡು ಅದಕ್ಕೆ ಏನಾದರೂ ಸಪೋರ್ಟ್ ಕೊಟ್ಕೊಂಡು ನೇರವಾಗಿ ಇಟ್ಕೊಂಡು ನೀವು ಧ್ಯಾನವನ್ನು ಆರಾಮಾಗಿ ನಿಮಗೆ ಅನುಕೂಲ ಆದಂಗೆ ಮಾಡ್ಕೋಬೋದು ಸ್ನೇಹಿತರೆ. ಎಲ್ಲರೂ ಮಾಡ್ಕೋಬೋದು. ಸೊ ಅದರಿಂದ ನೋಡಿ, ಈಗ ನನಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನಾನು ಆರಾಮಾಗಿ ಕೂತ್ಕೊಂಡಿದ್ದೀನಿ. ಮತ್ತು ನಾವು ಧ್ಯಾನ ಮಾಡಬೇಕಂತಂದರೆ ನೀವು ಕೂಡ ಆರಾಮಾಗಿ ಈ ಥರ ಕೂತ್ಕೊಂಡು ಧ್ಯಾನ ಮಾಡಬೇಕಂದ್ರೆ ನಮ್ಮ ಸೊಂಟ ನೇರವಾಗಿ ಇಟ್ಕೋಬೇಕು ಸ್ನೇಹಿತರೆ. ಸೊಂಟವನ್ನು ನೇರವಾಗಿ ಇಟ್ಕೊಂಡು ಮೊದಲು ನೋಡಿ, ಒಂದು ಕೈ ನಿಮಗೆ ಧ್ಯಾನದ ರೂಪದಲ್ಲಿ ಈ ಥರ ಆದರೂ ಇಟ್ಕೋಬೋದು, ಈ ಥರ ಆದರೂ ಇಟ್ಕೋಬೋದು, ಇಲ್ಲ ನೀವು ಈ ಥರ ಆದರೂ ಇಟ್ಕೋಬೋದು. ನಿಮಗೆ ಯಾವ ಥರ ಕಂಫರ್ಟ್ ಆಗುತ್ತೆ ಆ ಥರ ಆರಾಮವಾಗಿ ಕೂತ್ಕೊಳ್ಳಿ. ಸೊಂಟವನ್ನು ನೇರವಾಗಿ ಇಟ್ಕೊಳ್ಳಿ. ನೋಡಿ, ಈಗ ಮೊದಲು ಒಂದು ದೀರ್ಘಾದ ಉಸಿರು ತಗೊಂಡು ಉಸಿರು ಬಿಡಬೇಕು ಸ್ನೇಹಿತರೆ. ಬ್ರೀದ್ ಇನ್, ಬ್ರೀದ್ ಔಟ್. ಈಗ ನಾವು ಆರಾಮವಾಗಿ ಸ್ನೇಹಿತರೆ, ನಾನು ನಿಮಗೆ ಪ್ರತಿ ಸಲ ನಿಮಗೆ ಹೇಳ್ತಾ ಇರ್ತೀನಿ, ಫಸ್ಟು ನಾವು ಧ್ಯಾನದಲ್ಲಿ ಕೂತ್ಕೊಳ್ಳುವಾಗ ಆರಾಮಾಗಿ ಏನನ್ನು ಯೋಚನೆಗಳನ್ನು ಮಾಡಬಾರ್ದು. ಆರಾಮಾಗಿ ಕೂತುಕೊಂಡು ನಮ್ಮ ಉಸಿರಾಟ ಯಾವ ಥರ ಆಡ್ತೀವಿ ಅನ್ನೋದ್ರ ಮೇಲೆ ಗಮನ ಇರಬೇಕು. ಆ ಉಸಿರಾಟವನ್ನು ನಾವು ಆರಾಮವಾಗಿ, ಖುಷಿಯಿಂದ, ಸಂತೋಷದಿಂದ, ನಾನಿಲ್ಲೇ ಇದ್ದೀನಿ, ನಾನಿಲ್ಲೇ ಕುಳಿತುಕೊಂಡಿದ್ದೀನಿ, ನಾನು ಧ್ಯಾನವನ್ನು ಮಾಡ್ತಾ ಇದ್ದೀನಿ, ಧ್ಯಾನದಿಂದ ನನ್ನ ಮನಸ್ಸು ಶಾಂತಿ ಆಗ್ತದೆ, ನನ್ನ ಆರೋಗ್ಯ ಚೆನ್ನಾಗಿರ್ತದೆ, ನಾನು ಇಡೀ ದಿನ ಖುಷಿಯಾಗಿರ್ತೀನಿ ಅಂತ ಬಿಟ್ಟು ನಮ್ಮ ಮನಸ್ಸಲ್ಲಿ ಅಂದ್ಕೊಂಡು ಆರಾಮಾಗಿ ಒಂದು ದೀರ್ಘ ಉಸಿರನ್ನು ತಗೊಂಡು ಉಸಿರನ್ನು ಬಿಟ್ಟು ಧ್ಯಾನವನ್ನು ಶುರು ಮಾಡಬೇಕು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನೀವು ಕಣ್ಣು ಮುಚ್ಚಿದ ತಕ್ಷಣ ಸಾವಿರಾರು ಯೋಚನೆಗಳು ನಿಮ್ಗೆ ಬರ್ತವೆ. ಅದಕ್ಕೆ ನಾವು ಉತ್ತರವನ್ನು ನೀಡಬಾರದು ಸ್ನೇಹಿತರೆ. ಉತ್ತರವನ್ನು ನೀಡಿದರೆ ನಮ್ಮ ಧ್ಯಾನ ವ್ಯರ್ಥ ಆಗುತ್ತೆ. ಅದರಿಂದ ನೀವು ಉತ್ತರವನ್ನು ನೀಡಬೇಡಿ. ಈಗ ನೋಡಿ, ನಾನು ಮಾಡ್ತೀನಿ, ಆ ಥರ ಮಾಡಿ ಸ್ನೇಹಿತರೆ. ಮೊದಲನೇದು ಓಂಕಾರ ಧ್ಯಾನದಲ್ಲಿ. ಓ
ಹೋ ಓ ಹೋ ಹೋ ಈಗ ಓಂಕಾರ ಆಯ್ತು ಸ್ನೇಹಿತರೆ. ಈಗ ನಾವು ಕೈಯನ್ನು ಈ ಥರ ಬಿಟ್ಟು ಕೈಯನ್ನು ಚೆನ್ನಾಗಿ ಉಜ್ಜಿಕೊಂಡು ನಮ್ಮ ಕಣ್ಣಿನ ಹತ್ರ ತಂದು ಕಣ್ಣು ಒರೆಸಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಒಂದು ದೀರ್ಘಾದ ಉಸಿರು. ನೋಡಿ ಸ್ನೇಹಿತರೆ, ಇದು ಓಂಕಾರ ಮಾಡೋದ್ರಿಂದ ನಮ್ಮ ಕುತ್ತಿಗೆಯ ಕೆಳಭಾಗ ಎಲ್ಲವನ್ನು ಸ್ಪರ್ಶ ಕೊಟ್ಟು ಆಮೇಲೆ ನಮ್ಮ ಉಸಿರಾಟ ಮತ್ತು ನಮ್ಮ ಏನು ಕಿಡ್ನಿ, ಲಿವರ್ಸ್ ಮತ್ತು ಶ್ವಾಸಕೋಶ, ಜೀರ್ಣಕ್ರಿಯೆ ಇವನ್ನೆಲ್ಲ ಸ್ಪರ್ಶ ಕೊಟ್ಟು ಇವನ್ನೆಲ್ಲ ಚಲನೆ ಮಾಡುತ್ತೆ ಸ್ನೇಹಿತರೆ. ಇದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಊಟ ಮಾಡೋ ಜೀರ್ಣ ಕೂಡ ಚೆನ್ನಾಗಿ ಆಗುತ್ತೆ. ಆಮೇಲೆ ಉಸಿರಾಟದಲ್ಲಿ ಏನಾದರೂ ತೊಂದರೆ ಇದೆ ಅಂದ್ರೂ ಇದು ನಿವಾರಣೆ ಮಾಡುತ್ತೆ ಸ್ನೇಹಿತರೆ. ಇದರ ಜೊತೆಗೆ ನಾವೇನು ಕಾನ್ಸಂಟ್ರೇಷನ್ ಇಡ್ತೀವಿ, ಧ್ಯಾನವನ್ನು ಇಡ್ತೀವಿ. ಓಂ ಅಂತ ಬಿಟ್ಟು ನಾವು ಮಾಡುವಾಗ ಅದರ ಮೇಲೇನೇ ಧ್ಯಾನ ಇರಬೇಕು, ಎಲ್ಲಿ ಬೇರೆ ಕಡೆ ಧ್ಯಾನ ಹೋಗ್ಬಾರ್ದು ಸ್ನೇಹಿತರೆ. ಈ ಥರ ನಾವು ಮಾಡೋದ್ರಿಂದ ಏನಾಗುತ್ತೆ, ಆ ಕಾನ್ಸಂಟ್ರೇಷನ್ ಅನ್ನೋದು ನಮಗೆ ಹ್ಯುಮಿನಿಟಿ ಪವರ್ನ ಗ್ರೋತ್ ಮಾಡುತ್ತೆ ಸ್ನೇಹಿತರೆ. ಆಮೇಲೆ ನಮ್ಮ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುತ್ತೆ. ಆಮೇಲೆ ನಾವು ಈ ಧ್ಯಾನ ಮಾಡೋದ್ರಿಂದ ನಾವು ಪ್ರತಿನಿತ್ಯ ಮಾಮೂಲಾಗಿ ಇರೋದಕ್ಕೂ ಈ ಧ್ಯಾನ ಮಾಡಿದ್ಮೇಲೆ ಇರೋದಕ್ಕೂ ಭಾಳ ಅಂದರೆ ಭಾಳ ನಮಗೆ ವ್ಯತ್ಯಾಸಗಳು ಕಾಣ್ತವೆ ಸ್ನೇಹಿತರೆ. ಅದರಿಂದ ಪ್ರತಿಯೊಬ್ಬರು ಧ್ಯಾನ ಮಾಡಿ ಖುಷಿಯಿಂದ ಸಂತೋಷದಿಂದ ಇರಿ ಸ್ನೇಹಿತರೆ. ಇದೇ ನನ್ನ ಕಾನ್ಸೆಪ್ಟ್ ಸ್ನೇಹಿತರೆ. ಈ ಥರ ವಿಡಿಯೋಗಳು ನಿಮಗೆ ಸಿಗ್ಬೇಕಂತಂದರೆ ಒಂದೊಂದು ಶಬ್ದವನ್ನು ನಿಮಗೆ ನೀಟಾಗಿ ಅರ್ಥಗರ್ಭಿತವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. SP ಸ್ಟುಡಿಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆಯಲ್ಲೇ ಕೂತ್ಕೊಂಡು ಆರಾಮವಾಗಿ ಧ್ಯಾನವನ್ನು ಕಲಿತುಕೊಂಡು ಆರೋಗ್ಯದಿಂದ ಇರಿ ಸ್ನೇಹಿತರೆ. ಈಗ ಬನ್ನಿ ಸ್ನೇಹಿತರೆ, ಈಗ ಧ್ಯಾನದಲ್ಲಿ ನಾನು ಓಂಕಾರವನ್ನು ಮಾಡಿದ್ದೀನಿ. ನೆಕ್ಸ್ಟ್ ಭ್ರಮರಿಯನ್ನು ಮಾಡೋಣ. ನಾವು ಯಾವಾಗ ಶುರು ಮಾಡ್ತೀವೋ ಧ್ಯಾನವನ್ನು, ನಾವು ಓಂ ಅಂತ ಬಿಟ್ಟು ಏನು ಹೇಳ್ತೀವಲ್ಲ ಸ್ನೇಹಿತರೆ, ನಮಗೆ 1 ಸತಿ 2 ಸತಿ ನಮಗೆ ಉಸಿರು ನಿಧಾನವಾಗಿ ತಗೊಳ್ತೀವಿ ಮತ್ತು ನಿಧಾನ ಬಿಡ್ತೀವಿ. ಮತ್ತು ಬರ್ತಾ ಬರ್ತಾ ಫಸ್ಟ್ ಒಂದು 10 ಸೆಕೆಂಡ್ ಆಯ್ತಂತಂದರೆ 15, 20, 30 ಸೆಕೆಂಡ್ವರೆಗೂ ನೀವು ಆರಾಮಾಗಿ ಮಾಡ್ಕೋಬೋದು ಸ್ನೇಹಿತರೆ. 30ರಿಂದ 60 ಸೆಕೆಂಡ್ವರೆಗೂ ಕೂಡ ನೀವು ಆರಾಮಾಗಿ ಮಾಡ್ಕೋಬೋದು. ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಿಧಾನವಾಗಿ ಅಲ್ಲಿಗೆ 60 ಸೆಕೆಂಡ್ವರೆಗೆ ನೀವು ತಲುಪಬಹುದು. ಆಮೇಲೆ ಈ ಓಂಕಾರ ಭ್ರಮರಿಯನ್ನು
ಪ್ರತಿನಿತ್ಯ ಮಾಡೋದ್ರಿಂದ ನಾವು ಮಾಡೋ ಕೆಲಸದಲ್ಲಿ ಖುಷಿ, ನೆಮ್ಮದಿ ಮತ್ತು ಸಂತೋಷ ಜೊತೆಗೆ ನಮ್ಮ ರಾಗ ಏನಿದೆಲ್ಲ ಸ್ನೇಹಿತರೆ, ವೋಕಲ್ ಅನ್ನೋದು ಇದು ಕೂಡ ನೀಟಾಗಿ ಓಪನ್ ಆಗತ್ತೆ ಸ್ನೇಹಿತರೆ. ನಾವು ಪ್ರತಿನಿತ್ಯ ಮಾಡೋದ್ರಿಂದ ನಾವು ಮಾತಾಡೋ ಶಬ್ದಗಳು ಕೂಡ ನೀಟಾಗಿ ನಮ್ಮ ಉಚ್ಚಾರಣೆಗಳು ಬರ್ತವೆ ಸ್ನೇಹಿತರೆ. ಆಮೇಲೆ ಜ್ಞಾಪಕ ಶಕ್ತಿ ಕೂಡ ಹಾಗೆ ಬಿಲ್ಟ್ ಆಗತ್ತೆ ಸ್ನೇಹಿತರೆ. ನಾವು ಮಾತಾಡ್ಬೇಕಂತ ಈಗ ಕೆಲವೊಂದು ಕೆಲಸದಲ್ಲೋ ಮತ್ತು ಮನೇಲಿ ಏನೋ ಒಂದು ನಾವು ಮಾತಾಡ್ಬೇಕಂತಂದ್ರೆ ಸಡನ್ಲಿ ಏನೋ ಯೋಚನೆ ಮಾಡಿರ್ತೀವಿ, ಆಮೇಲೆ ಅಯ್ಯೋ ನಾನೇನೋ ಮರ್ತೋಗ್ಬಿಟ್ಟೆ ಆಮೇಲೆ ಹೇಳ್ತೀನಿ ಅಂತ ಈ ಥರದ್ದೆಲ್ಲ ಡಿಲೇಟ್ ಆಗಿಬಿಡುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ಧ್ಯಾನವನ್ನು ಮಾಡಿ ಆರಾಮದಾಯಕವಾಗಿರಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಈಗ ನಾನು ಓಂಕಾರ ಮಾಡಿದ್ದೀನಿ, ನೆಕ್ಸ್ಟ್ ಭ್ರಮರಿಯನ್ನು ಮಾಡೋಣ. ಭ್ರಮರಿಯಿಂದ ನೋಡಿ ಸ್ನೇಹಿತರೆ, ನೀವು ಮೊದಲನೇದು ಕೈಯನ್ನು ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಹೆಬ್ಬೆರಳು ಇದರಿಂದ ನೋಡಿ, ಇದು ಶಂಖ ಮುದ್ರಾ ಅಂತಲೂ ಕರೀತಾರೆ. ನಿಮಗೆ ಯಾವ ಥರ ಅನ್ಕೊಳ್ಳೋಕೆ ಒಂದು 10 ಬಾರಿ ಈ ರೀತಿಯಲ್ಲಿ ಮಾಡಿ, ಈ ಕಿರು ಬೆರಳು ಮಧ್ಯದಲ್ಲಿ ಹೆಬ್ಬೆಟ್ಟನ್ನು ಸರಿಸಿ ಮತ್ತು 10 ಬಾರಿ ಎರಡೆರಡು ಬೆರಳ ಮಧ್ಯದಲ್ಲಿ ಈ ಥರ ನೀವು ಸೇರ್ಕೊಂಡು 10 ಬಾರಿ ಮಾಡ್ಬೋದು ಸ್ನೇಹಿತರೆ. ಇದು ಬಂದ್ಬಿಟ್ಟು ಏನು ಮಾಡುತ್ತಂತಂದರೆ, ನಮಗೆ ಇದು ಈ ಥರ ಹಿಡಿದುಕೊಂಡು ನಾವು ಭ್ರಮರಿಯನ್ನು ಮೂಗಿಂದ ಉಸಿರಾಡೋದು. ಇದು ಬಂದ್ಬಿಟ್ಟು ಸ್ನೇಹಿತರೆ, ನಿಮಗೆ ಏನು ನಾವು ಕೆಟ್ಟ ಯೋಚನೆಗಳು ಇರ್ತವೆ, ನೆಗೆಟಿವ್ ಥಿಂಗ್ಸ್ಗಳು ನಮ್ಮ ತಲೆಯಲ್ಲಿ ಬರ್ತಾ ಇರ್ತವೆ, ಅವನ್ನೆಲ್ಲ ಡಿಲೀಟ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಭ್ರಮರಿಯನ್ನು ಕೂಡ ಪ್ರತಿನಿತ್ಯ ಮಾಡ್ಕೊಳ್ಳಿ. ನೋಡಿ, ಈ ಥರ ಹಿಡ್ಕೊಂಡು ನಾವು ಈ ಥರ ಕುಳಿತುಕೊಂಡು ನಾವು ನೋಡಿ, ಈಗ ನಿಮ್ಗೆ ತೋರಿಸ್ತೀನಿ. ಈಗ ಕೈಯನ್ನು ನಿಧಾನವಾಗಿ ರಿಲೀಸ್ ಮಾಡಿ ಮತ್ತು 2 ಕೈಯಿಂದ
ಉಜ್ಜಿಕೊಳ್ಳಿ. ಮೇಲೆ ಕಣ್ಣನ್ನು ಮೇಲೆ ನಿಧಾನವಾಗಿ ಒರೆಸಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ಸ್ನೇಹಿತರೆ ಭ್ರಮರಿ ಪ್ರಾಣಾಯಾಮ ಅಂತ ಹೇಳ್ಬಿಟ್ಟು ಇದನ್ನು ಕರೀತಾರೆ. ನೋಡಿ, ಇದು ಮಾಡೋದ್ರಿಂದ ಸ್ನೇಹಿತರೆ ನಮಗೆ ನೆಗೆಟಿವ್ ಥಿಂಗ್ಸ್ಗಳನ್ನು ನಾವು ಡಿಲೀಟ್ ಮಾಡುತ್ತೆ ನಮ್ಮ ತಲೆಯಿಂದ. ಇದನ್ನು ನಾವೇನು ಮಾಡೋದು ಬೇಕಾಗಿಲ್ಲ ಸ್ನೇಹಿತರೆ. ಈ ಥರ ನಾವು ಪ್ರತಿನಿತ್ಯ ಮಾಡ್ತಾ ಹೋದರೆ ನಮ್ಮ ನೆಗೆಟಿವ್ ಥಾಟ್ಸ್ಗಳು ಮತ್ತು ನೆಗೆಟಿವ್ ಥಿಂಗ್ಸ್ಗಳು ಏನಿರ್ತಾವಲ್ಲ ತಾನೇ ಡಿಲೀಟ್ ಮಾಡಿಬಿಡುತ್ತೆ ಸ್ನೇಹಿತರೆ ನಮ್ಮ ಮೈಂಡು. ಸೊ ಇದು ಆಗಿತ್ತು ಸ್ನೇಹಿತರೆ. ಆಮೇಲೆ ಇನ್ನೊಂದು ನಾನು ನಿಮಗೆ ಹೇಳೋದೇನಂತಂದ್ರೆ ಸ್ನೇಹಿತರೆ, ಧ್ಯಾನವನ್ನು ಮಾಡಬೇಕಂತಂದರೆ ಪ್ರತಿನಿತ್ಯ ನಾವು ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದೇಳಬೇಕು ಸ್ನೇಹಿತರೆ. ಬೆಳಿಗ್ಗೆ ಒಂದು 5 ಗಂಟೆಗೆ ನೀವು ಎದ್ದು ಮಾಡ್ತೀನಿ ಅಂದ್ರೂ ಒಳ್ಳೆಯದು. 5ರಿಂದ 6 ಗಂಟೆ ಒಳಗಡೆ. ಇಲ್ಲ ನಾನು 5:30ಗೆ ಎದ್ದೇಳ್ತೀನಿ ಅಂದ್ರೂ ಓಕೆ, 6 ಗಂಟೆಗೆ ಎದ್ದೇಳ್ತೀನಿ ಅಂದ್ರೂ ಓಕೆ. ಫಸ್ಟು ನಾವು ಎದ್ದುಬಿಟ್ಟು ವಾಶ್ರೂಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ವಾಶ್ರೂಮ್ ಎಲ್ಲ ಮುಗಿಸ್ಕೊಂಡು ಆಮೇಲೆ 1 ಗ್ಲಾಸು ನೀರು ಕುಡಿ ಸ್ನೇಹಿತರೆ. 1 ಗ್ಲಾಸ್ ನೀರು ಕುಡಿದು ಒಂದು 5 ನಿಮಿಷದ ನಂತರ ನೀವು ಧ್ಯಾನವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದಾದಮೇಲೆ 5 ನಿಮಿಷ ನಾವು ನೀರು ಕುಡಿದಾದ್ಮೇಲೆ ನಾವು ಧ್ಯಾನವನ್ನು ಮಾಡ್ತೀವಿ. ನಾವು ಧ್ಯಾನಕ್ಕೆ ಎಷ್ಟು ಸಮಯವನ್ನು ತಗೊಳ್ತೀವಿ, ಅರ್ಧ ತಾಸು ತಗೊಳ್ತೀವೋ 1 ತಾಸು ತಗೊಳ್ತೀವೋ, ಇದನ್ನು ಮುಗಿದ ನಂತರ ಧ್ಯಾನ ಮುಗಿಸಿದ ನಂತರ ಒಂದು 15ರಿಂದ 20 ನಿಮಿಷ ಸ್ನೇಹಿತರೆ ಆದಮೇಲೆ ನೀವು ಏನಾದರೂ ನೀವು ಹಾಲು ಕುಡಿತೀರೋ ಇಲ್ಲ ಬ್ರೇಕ್ಫಾಸ್ಟ್ ಮಾಡ್ತಿರೋ ಅದನ್ನು ಮಾಡ್ಕೋಬೋದು ಸ್ನೇಹಿತರೆ. ಒಂದು 20 ನಿಮಿಷದ ಮೇಲಿಂದ ನೀವು ಅದನ್ನು ಮಾಡ್ಕೋಬೋದು. ನೀವು ಹಾಲು ಕುಡಿತೀರೋ ಬ್ರೇಕ್ಫಾಸ್ಟ್ ಮಾಡ್ತಿರೋ ಅದನ್ನು ಮಾಡ್ಕೋಬೋದು ಸ್ನೇಹಿತರೆ. ಈ ಥರ ನೀವು ಪ್ರತಿನಿತ್ಯ ಧ್ಯಾನವನ್ನು ಮಾಡ್ತಾ ನೋಡಿ ಸ್ನೇಹಿತರೆ, ನಾನು ನಿಮಗೆ ಒಂದು ಸೆಕ್ಷನಲ್ಲಿ ನಿಮಗೆ 2ರಿಂದ 3 ಧ್ಯಾನಗಳನ್ನು ಪ್ರಾಣಾಯಾಮಗಳನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಯಾಕೆಂತಂದರೆ ನೀವು ದಿನಕ್ಕೆ ಓಂಕಾರ ಭ್ರಮರಿ ಇವು ನಮಗೆ ಫಿಕ್ಸ್ ಸ್ನೇಹಿತರೆ. ಓಂಕಾರ ಭ್ರಮರಿ ಮತ್ತು ರಿಲ್ಯಾಕ್ಸೇಷನ್ ನಾವು ಪ್ರತಿನಿತ್ಯ ಧ್ಯಾನದಲ್ಲಿ ಇದು ನಮಗೆ ಪ್ರಾರ್ಥನೆ ಇರೋ ಥರ ಇದನ್ನು ನಾವು ಮಾಡಿಕೊಂಡೇ ಬೇರೆ ಪ್ರಾಣಾಯಾಮಗಳನ್ನು ನಾವು ಮಾಡ್ಕೋಬೇಕು. ದಿನಕ್ಕೆ ನೀವು 2 ಪ್ರಾಣಾಯಾಮಗಳು ಮಾಡಿಕೊಂಡ್ರು ಸಾಕು ಸ್ನೇಹಿತರೆ. ಇದನ್ನು ನಾವು ಪ್ರತಿನಿತ್ಯ ನಾವು ಅಭ್ಯಾಸವನ್ನು ಮಾಡ್ಬೇಕು ಸ್ನೇಹಿತರೆ. ನಾವು ಪ್ರತಿದಿನ ನಾವು ಇದನ್ನು ಅಭ್ಯಾಸ ಮಾಡೋದ್ರಿಂದ ನಮಗೆ ಭಾಳ ಅಂದರೆ ಭಾಳ ಉಪಯೋಗಕಾರ. ನಾವೇ ಅದನ್ನು ನಾವು ಮಾಡ್ತಾ ಇರ್ತೀವಲ್ಲ ಸ್ನೇಹಿತರೆ, ನಾವೇ ಅದನ್ನು ಅನುಭವಿಸ್ಬೋದು ಸ್ನೇಹಿತರೆ. ಸೊ ಇವತ್ತು ನಿಮಗೆ ಓಂಕಾರ ಭ್ರಮರಿ ಆಯಿತು. ಈಗ ನಾವು ಇವೆರಡು ಆದಮೇಲೆ ರಿಲ್ಯಾಕ್ಸೇಷನ್ ಮಾಡೋಣ ಬನ್ನಿ ಸ್ನೇಹಿತರೆ. ನೋಡಿ, ನಾವು ರಿಲ್ಯಾಕ್ಸೇಷನ್ ಅಂತಂದರೆ ತುಂಬ ದೊಡ್ಡದಂದರೆ ದೊಡ್ಡ ಚಾಲೆಂಜೇ ತಗೋಬೇಕು ಸ್ನೇಹಿತರೆ. ಇದನ್ನು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾವು ನಿರ್ಧಾರನ ಮಾಡಬೇಕು. ಆಮೇಲೆ ಸೊಂಟವನ್ನು ನೇರವಾಗಿ ಇಟ್ಕೊಳ್ಳಿ. ನಿಮಗೆ ಆರಾಮಾಗಿ ಯಾವ ಥರ ಅನಿಸುತ್ತೋ ಆ ಥರ ಆರಾಮಾಗಿ ಕುಳಿತುಕೊಳ್ಳಿ. ನಿಮ್ಮ ಕೈನ ಈ ಥರ ಇಟ್ಬಿಟ್ಟು ಈಗ ಕಣ್ಣು ಮುಚ್ಚಿದ ತಕ್ಷಣ ಸ್ನೇಹಿತರೆ ನಮಗೆ ಸಾವಿರಾರು ಯೋಚನೆಗಳು ಬರ್ತವೆ. ಇದು ನಾವು ಕಣ್ಣು ಮುಚ್ಚಿದ ತಕ್ಷಣ ಯಾವುದೇ ಯೋಚನೆಗಳು ಬಂತಂದ್ರೂ ನಾವು ಅದಕ್ಕೆ ರಿಪ್ಲೈ ಮಾಡಬಾರದು. ಆರಾಮಾಗಿ ನಾನು ಕೂತ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಧ್ಯಾನದ ರೂಪದಲ್ಲಿ ಈ ಥರ ಕೂತ್ಕೊಂಡು ಸ್ನೇಹಿತರೆ ನಮ್ಮ ತಲೆಯಿಂದ ಕಾಲ್ಭಾಗಕ್ಕೆ ಅಂದರೆ ಅಡಿಯಿಂದ ಮುಡಿಯವರೆಗೂ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಅಂಗಾಂಗಗಳನ್ನು ಎಲ್ಲ ಭಾಗಗಳನ್ನು ನಾವು ನಿಧಾನವಾಗಿ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ನಮ್ಮ ಮನಸ್ಸಲ್ಲೇ ನಾವು ಎಲ್ಲವನ್ನ ಗುರುತಿಸ್ಕೊಂಡು ಬರಬೇಕು. ನೋಡಿ, ನಮ್ಮ ಕೂದಲು ಹೇಗಿದೆ, ನಮ್ಮ ಹಣೆ ಹೇಗಿದೆ, ನಮ್ಮ ಕಣ್ಣು ರೆಪ್ಪೆ, ಮೂಗು, ಬಾಯಿ, ಕಿವಿ, ಕುತ್ತಿಗೆ, ಭುಜ, ಕೈ, ಕಾಲು, ಬೆರಳು, ಕೈ ಬೆರಳುಗಳು ಮತ್ತು ಸೊಂಟ, ಹೊಟ್ಟೆ ಭಾಗ, ಕಾಲು, ಮೊಣಕಾಲು, ತೊಡೆ ಭಾಗ ಎಲ್ಲ ಭಾಗಗಳನ್ನು ನಾವು ಒಂದೊಂದಾಗಿ ನಿಧಾನವಾಗಿ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ನಿಧಾನವಾಗಿ ಎಲ್ಲ ಭಾಗಗಳನ್ನು ಗುರುತಿಸ್ಕೊಂಡು ಬಂದು ನಾವು ನಿಧಾನವಾಗಿ ನಾವೆಲ್ಲ ಭಾಗಗಳನ್ನು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಯೋಚನೆಗಳು ಬರ್ತಾ ಇರ್ತಾವೆ. ನಾವು ಏನೋ ಒಂದು ಗುರುತಿಸ್ಕೊಂಡು ಹಿಂಗೆ ಬರ್ತಾ ಇರುವಾಗ ಮತ್ತೊಂದು ಯೋಚನೆಗಳು ಬರ್ತಾವೆ ಸ್ನೇಹಿತರೆ ಮಧ್ಯದಲ್ಲಿ. ಅವಕ್ಕೆ ದಯವಿಟ್ಟು ಉತ್ತರವನ್ನು ನೀಡಬಾರದು.
ನಮ್ಮ ಭಾಗಗಳನ್ನೇ ನಾವು ಗುರುತಿಸ್ಕೊಂಡು ಬರ್ತಾ ಇರಬೇಕು ಸ್ನೇಹಿತರೆ. ನಮ್ಮ ಭಾಗಗಳನ್ನು ಗುರುತಿಸ್ಕೊಂಡು ಆದ ನಂತರ ನಮ್ಮ ಮೂಗಿನ ಉಸಿರಾಟದ ಮೇಲೆ ಧ್ಯಾನ ಇಡಬೇಕು ಸ್ನೇಹಿತರೆ. ನೋಡಿ, ನಮ್ಮ ಮೂಗು ಹೇಗೆ ನಿಧಾನವಾಗಿ ಉಸಿರಾಡ್ತೈತೋ ಅದರ ಮೇಲೆ ಧ್ಯಾನ ಇಡಿ ಸ್ನೇಹಿತರೆ. ನಮ್ಮ ಮೂಗು ನಿಧಾನವಾಗಿ ಉಸಿರಾಡ್ತಾ ಇದೆ, ನಿಧಾನವಾಗಿ ಉಸಿರಾಡ್ತಾ ಇದೆ ಅಲ್ವಾ? ಅದರ ಮೇಲೆ ನಿಮಗೆ ಧ್ಯಾನ ಇರಲಿ. ಯಾವುದೇ ಕಾರಣಕ್ಕೂ ಉತ್ತರವನ್ನು ನೀಡಬಾರ್ದು. ಕಣ್ಣು ಮುಚ್ಚಿದ ತಕ್ಷಣ ಸಾವಿರಾರು ಯೋಚನೆಗಳು ಬರ್ತಾವೆ ಸ್ನೇಹಿತರೆ. ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ ಸ್ನೇಹಿತರೆ. ಮನಸ್ಸನ್ನು ಇಲ್ಲೇ ಕುಳಿತೀವಿ ಅಂತ ಹೇಳ್ತಾ ಇಲ್ಲೇ ಮನಸ್ಸನ್ನು ಇಟ್ಟುಕೊಂಡು ನಮ್ಮ ಧ್ಯಾನದ ಉಸಿರಾಟದ ಮೂಗಿನ ಉಸಿರಾಟದ ಮೇಲೆ ಧ್ಯಾನವನ್ನು ಇಡಿ ಸ್ನೇಹಿತರೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ಬಿಡ್ತಾ ಇರಿ. ಗಮನ ನಮ್ಮ ಮೂಗಿನ ಉಸಿರಾಟದ ಮೇಲೇನೆ ಇರಬೇಕು ಸ್ನೇಹಿತರೆ. ಸೊಂಟ ನೇರಕ್ಕೆ ಇರಲಿ. ನಾವೆಲ್ಲ ಭಾಗಗಳನ್ನು ಗುರುತಿಸಿಕೊಂಡ ನಂತರ ಸೊಂಟ ತಾನೇ ಬಗ್ಗತ್ತೆ. ಮತ್ತೆ ನಾವು ಸೊಂಟವನ್ನು ನೇರವಾಗಿ ಇಟ್ಕೊಂಡು ನಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಇರಿಸಬೇಕು ಸ್ನೇಹಿತರೆ. ಈಗ ನಾವು ಕೈಯನ್ನು ರಿಲೀಸ್ ಮಾಡಿ ಕೈಯನ್ನು ಉಜ್ಜಿಕೊಂಡು ನಿಧಾನವಾಗಿ ಕಣ್ಣಿನ ರೆಪ್ಪೆ ಮೇಲೆ ಒರೆಸಿ ಮತ್ತೆ ಕಣ್ಣನ್ನು ತೆಗೆಯತಕ್ಕಂಥದ್ದು. ಇದು ನೋಡಿ ಸ್ನೇಹಿತರೆ, ಎಷ್ಟು ಆನಂದ ಅಂದರೆ ಆಹಾ, ತುಂಬ ಆನಂದ ಆಗುತ್ತೆ ಸ್ನೇಹಿತರೆ ಇದರಿಂದ. ಹಾಗಾಗಿ ನಾವು ಧ್ಯಾನವನ್ನು ಮಾಡೋದ್ರಿಂದ ಖುಷಿ ಮತ್ತು ಸಂತೋಷದಿಂದ ಇರಬೇಕು ಸ್ನೇಹಿತರೆ. ಎಲ್ಲರೂ ಆನಂದವಾಗಿ ಸಂತೋಷವಾಗಿ ಇರ್ತೀವಿ. ಏಕ್ ಭಾರತ್, ಸ್ವಚ್ಛ ಭಾರತ್, ಹೆಲ್ದಿ ಭಾರತ್. ಇದು ನಾವು ಆಗಬೇಕೆಂದರೆ ಪ್ರತಿಯೊಬ್ಬರು ಪ್ರತಿನಿತ್ಯ ಧ್ಯಾನವನ್ನು ಅಭ್ಯಾಸ ಮಾಡ್ಕೊಳ್ಳಿ, ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿಗೆ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಮತ್ತು ಇದೇ ಥರ ಹೊಸ ಹೊಸ ಟಿಪ್ಸ್ಗಳನ್ನು ನಿಮಗೆ ತರ್ತಾ ಇರ್ತೀನಿ ಹೇಳ್ತಾ, ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. SP ಸುರೇಮ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಹೇಳಿ ಎಲ್ಲರೂ ಧ್ಯಾನವನ್ನು ಕಲಿತ್ಕೊಳ್ಳಿ, ಆರೋಗ್ಯವಾಗಿ ಇರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.